ಓಕೆ, ಸೊ ಜನರನ್ನು ಕೂಡ ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಓಕೆ, ಸೊ ಇಲ್ಲಿ ಸೀನಿಯರ್ಸ್ ಇದ್ದಾರೆ. ಹೇಗೆ ನಿಮ್ಮ MLA ಅವ್ರು ಸಿಗ್ತಾರ ನಿಮಗೆ? ಸಿಗ್ತಾರ. ಹೆಂಗೆ ಹೆಚ್ಚಾನೆತ್ತು ಜಾಲಹಳ್ಳಿ ಜೋದ್ರಾಗ, ಆಮೇಲೆ ವಾರದಾಗ 2 ದಿವಸ 3 ದಿವಸ ಬೆಂಗಳೂರು ಓದ್ತಾರೆ. ಹೋದಲ್ಲಿ ಅವತ್ತಿನ ದಿನ ನಾವು ಮನಿಗೆ ಬಂದ್ರೆ ಅವರೇ ಬೇಕಂತ ಸಮಸ್ಯೆ ಇಲ್ರಿ. ಮಗಳಿರ್ತಾಳ, ಮಗ ಇರ್ತಾನ, ಅದ ಏನಿದ್ದದ ನಮ್ದು ಏನಿದ್ದ ಸೌಲಭ್ಯ ಕೇಳಿ ಅದನ್ನ ಸರಿಪಡಿಸಿ ಕಳಿಸ್ತಾರ. ಓಕೆ, ನೀವ್ ಯಾವ್ರು? ಮಲ್ಯಾಕ್ತವ್ರಿ ಸರ್. ಹೆಂಗೆ ನಿಮ್ MLA? ಒಳ್ಳೆ ಸರ್. ಹೆಂಗ್ ಒಳ್ಳೆಯವರು? ಎಲ್ಲ ಸರ್ ಎಲ್ಲ ಯಾವ್ದನ್ ಬಂದಾಗಿಂತ ಕೇಳಿಕಂದ್ರ ಇದು ಫಸ್ಟ್ ಟೈಮ್ ಅಂದ್ರೆ ನಮ್ಮ ತಾಲೂಕಕ್ಕ ಹೇಳಬಾರ್ದ್ರಿ. MLA ಅಂದ್ರೆ MLA ಮನೆ ಅಲ್ರಿ, ಅದು ಸ್ವಂತ ನಮ್ಮ ಮನಿ. ಅಷ್ಟು ನೇರವಾಗಿ ಅವ್ರ ಮನೆಗೆ ಹೋಗಿ ನೇರವಾಗಿ ಒಂದು ಮನೆಯಲ್ಲಿ ಆಸ್ಪದ ಮಾತಾಡಕ ಕೂಡಾಕ ಎಲ್ಲಾ ರೀತಿ ನಮ್ದು ಏನು ಕಷ್ಟ ಸುಖ ಅವರೇ ಕೇಳ್ಬೇಕಂತನೂ ಇಲ್ರಿ. ಅವ್ರ ಇದ್ದಿಲ್ಲ ಅಂದ್ರೆ ಮಗಳು ಅದು ನಮಗ್ ಏನಿದ್ದು ಹಿಂಗ್ ಮಾಡಿ ಅಮ್ಮ ಬಂದ್ರೆ ಅದು ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಷ್ಟು ಇನ್ನು ಅದು ಯಾವ ರೀತಿಲೂ ಇಂತ ಒಬ್ಬ MLA, ಕೆಲವು MLAಗಳು ಆಡ್ರಿ ಅವ್ರ ಮನೆ ಮುಂದೆ ಹೋಗಿ ನಿಂತರು ನಾವೊಂದು ಕಸ್ಟಮರ್ ಇರ್ಲಿ, ಒಂದು ರೈತರ ಇರ್ಲಿ, ಸಮಸ್ಯೆಗಳು ಏನಂತ ಕೇಳಂತವ್ರಿಲ್ಲ ಅಂದ್ರು ಗೇಟ್ನೊರಗ. ಇದು ಸ್ವಂತ ಮನಿ ಒಳಗ ಏನಾದ್ರು ಕೇಳಕ್ ಆಸ್ಪದ ಅಂತ ಒಂದ್ MLA ಫಸ್ಟ್ ನಮಗ್ ಸಿಕ್ಕಂತ. ಮೊದ್ಲಿದ್ದವ್ರಿ ಮನೆ ಒಳಗ್ ಸೇರಿಸ್ತಿರ್ಲಿಲ್ವೇ? ಯಾವ್ರಿ ಮೊದ್ಲಿದ್ರಲ್ಲ ಅಲ್ಲಿ ಓದ್ತಿದ್ರಿ. ಹೋದಾಗ ಸುಮಾರು ಒಂದೇಳಕ್ ಅವ್ರು ಊರಲ್ಲೇ ಇದ್ರು, ತಮ್ಮ ಮನೇಲಿ ಇದ್ರು ಅಂದ್ರ ಕಡಿಮೆ 4 ತಾಸನ ಕಾಯ್ಬೇಕು ನಾವು. ಇಲ್ಲಿ 4 ನಿಮಿಷನ ಕಾಯಕಿಲ್ಲ. ನೇರವಾಗಿ ಮನೆಗೆ ಹೋಗ್ತೀವಿ. ಒಬ್ಬ ತಾಯಿ ಜೊತೆಗೆ ಹೆಂಗ್ ಮಾತಾಡ್ತೀವಿ. ನಮ್ದು ಏನ್ ಕಷ್ಟ ಸುಖ ಕೇಳ್ತಾಳ. ಅದು ಇವತ್ತಿಲ್ಲ ನಾಳೆ ಮಾಡಿಕೊಡ್ತಾರೆ. ಲಾಟ್ರಿ MLA ಒಂದ್ಸತಿ ಗೆದ್ಬಿಟ್ರು ನೆಕ್ಸ್ಟ್ ನಾವೇ ಬರ್ತೀವಿ ಅಂತಾರಪ್ಪ ಅಪೋಸಿಟ್ ಇರೋರು. ಅವ್ರಂತಾರ್ರಿ, ಅವ್ರು ಇರೋದೇ ಇಲ್ರಿ ತಾಲೂಕಕ್ಕೆ. ನೆಕ್ಸ್ಟ್ ನಾವ್ ಗೆತ್ತೇವ ಅಂದಾರ. ಹಿಂದಕ್ಕೆ ನಮ್ಮ ಕಾಂಪಿಟೇಷನ್ ಮಾಡಿದ್ರು ಅವ್ರಿಗೆ ನಮ್ ತಾಲೂಕು ಉಳಿದಿಲ್ರಿ, ಬೇರೆ ತಾಲೂಕ್ ಹೋತಾರ ಅವ್ರು. ಯಾವ ತಾಲೂಕು? ನಮ್ಮ ಅನುಭವ ರೀ ಅದು. ನಮ್ಮೆಲ್ಲಾ ರೈತರ ಅನುಭವ. ಭಯ ಅಂತಿಲ್ಲ, ಅದು ಮುಗದ ಇಲ್ಲಿ. ಓಕೆ, ವೆಲ್, ಸೊ ಮೇಡಮ್ ಇನ್ನ ಏನೇನ್ ಕಾರ್ಯಕ್ರಮಗಳಿದೆ ಇವತ್ತು ಅಂತ? ಸರ್ ಏನಿಲ್ಲ, ನಾನು ತಮ್ಮ ಜೊತೆ ಇವತ್ತು ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕಂತ ಅನ್ಕೊಂಡೀನಿ. ಸನ್ಮಾನ್ಯ ದೇವೇಗೌಡರ ಮೂರ್ತಿನ ಅನಾವರಣ ಮಾಡ್ಯಾರ ನಮ್ಮ ಕ್ಷೇತ್ರದ ರೈತರು. ಆ ಮೂರ್ತಿಗೆ ಕೂಡ ಹೋಗಿ ಅಲ್ಲಿ ನೋಡಿ ನಿಮ್ ಜೊತೆ ನಿಮ್ಗ ಒಂದ್ ಸಂದರ್ಶನ ಕೊಡ್ಬೇಕು ಅನ್ಕೊಂಡೀನಿ. ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅದಾವ ನನಗೆ. ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಬೇಕು ಸರ್. ಓಕೆ, ಅಮೇಜಿಂಗ್. ವೆಲ್ ವೀಕ್ಷಕರೇ, ಸಮಯವನ್ನ ವ್ಯರ್ಥ ಮಾಡೋದು ಬೇಡ. ಸೊ ಯಾಕೆಂತಂದ್ರೆ 2 ದಿನ ದೇವದುರ್ಗಕ್ಕೆ ಕೊಟ್ಟು ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲೂ ಹೋಗ್ಬೇಕು. ಓಕೆ, ಸೊ ಮತ್ತೊಬ್ಬರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡೋಣ. ಹೇಳ್ರಿ ಸರ್, ಏನೋ ಹೇಳ್ಬೇಕಂತಿದ್ರು. ಇವತ್ತು ನಮ್ಮ ಶಾಸಕರು, ದೇವರ ತಾಲೂಕಿನ ಶಾಸಕರು ಅಂದ್ರೆ ನೆನಪಾಗೋದು ಪ್ರತಿಯೊಂದು ಹಳ್ಳಿಯಲ್ಲಿ ಸಣ್ಣ ಮಗುಗೂ ಗೊತ್ತು ಸರ್. ಯಾಕಂದ್ರೆ ಯಾರು ಬಂದಾರಂದ್ರೆ ಕರೆ ಮಕ್ಕ ಬಂದಾರಂತ ಅಂತಾರ ಸರ್. ಯಾಕಂದ್ರೆ ಹಳ್ಳಿಯಾಗ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಡ್ತಾರ ಸರ್. ಹಿಂದಿನ ಶಾಸಕರು ಏನಂತಾರೆ ಸರ್, 25 ವರ್ಷ ನೋಡ್ತೀನಿ ಸರ್. ಒಬ್ಬ ಶಾಸಕರು ಇವತ್ತು ಚುನಾವಣೆ ಮುಗಿತಾ ಮತ್ತೆ ಚುನಾವಣೆ ಮುಗಿದ ಊಟ ಕೇಳಕ್ ಬರ್ತಿದ್ರು ಸರ್. ಈಗಿನ ಶಾಸಕರಿಲ್ಲ, ಈಗ ಹಂಗಿಲ್ಲ ಸರ್. ಪ್ರತಿ ಊರಾಗ ಯಾವ್ದೇ ಕಾರ್ಯಕ್ರಮ ಇರ್ಲಿ, ಏನೇ ಒಂದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಫೋನ್ ಮಾಡಿದ್ರೆ ಆಯ್ತು, ನಮ್ ಶಾಸಕರು ಪ್ರತಿಯೊಂದು ಹಳ್ಳಿಲಿ ಇರ್ತಾರ, ವಿಸಿಟ್ ಕೊಡ್ತಾರ ಸರ್. ಪ್ರತಿಯೊಂದು ಹಳ್ಳಿಗೆ ಕೆಲಸ ಕೊಟ್ರ ಸರ್. ಪ್ರತಿಯೊಂದು ಹಳ್ಳಿ ಸಾಕಷ್ಟು ಕೆಲಸ ಕೊಟ್ರ ಸರ್. ಮತ್ತೆ ಶಾಲೆ ಬಿಲ್ಡಿಂಗ್ ಕೊಟ್ರ ಸರ್, ಆಸ್ಪತ್ರೆ ಕೊಟ್ರ ಸರ್, CC ರೋಡ್ ಕೊಟ್ರ ಸರ್, ಮತ್ತೆ ಮಹಿಳೆಯರಿಗೆ ಶೌಚಾಲಯಗಳು ಕೊಡಕತ್ತಾರ ಸರ್. ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ಈ ಗ್ರಾಮಕ್ಕ ಯಾವ್ದಿಂತ ಕೆಲಸ ಇಲ್ಲ ಅಂತಿಲ್ಲ ಸರ್. ಎಲ್ಲ ಆಗಕ್ಕೆ ಸರ್ ಕೆಲಸ. ಹೆಂಗ್ ಮಾಡಿಸ್ತಿದಾರೆ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದಲ್ವಾ, ಅವ್ರಿಗೆ ಅನುದಾನದ ಸಮಸ್ಯೆ ಇಲ್ವಾ ಅಂತ? ಸರ್ ಅವರು ತಮ್ಮ ಶಾಸಕರ ಅನುದಾನದಲ್ಲಿ ಸರ್ ಏನೇ ಬರುತ್ತೆ ಸರ್, ಆ ಅನುದಾನದಲ್ಲಿ ಕೆಲಸ ಕಾರ್ಯಗಳು ಮಾಡಕತ್ತಾರ ಸರ್. ವೆಲ್ ವೀಕ್ಷಕರೇ, ಜನರ ಅಭಿಪ್ರಾಯ ಅವ್ರು ಹೇಳ್ತಾ ಇದ್ದಾರೆ. ಸೊ ಬನ್ನಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗೋಣ. ಇವರು ಪಾಪ ಜನರನ್ನ ಅಟೆಂಡ್ ಮಾಡ್ಬಿಡ್ಲಿ, ನಾವು ಹೆಚ್ಚು ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಲೆಟ್ಸ್ ಫಾಲೋ.